ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹೊಸದಾಗಿ ಮಾಡಿರೋ ತೋಟ. ಸೊ ಅಲ್ಲಿ ತೆಂಗಿನ ಗಿಡ ಅಷ್ಟೇ ಇದ್ದಿತ್ತು. ಈಗ 6 ತಿಂಗಳಿಂದ ಅಡಿಕೆ ಮತ್ತು ಬಾಳೆಯನ್ನು ಹಾಕಿದ್ದಾರೆ. ಇದು ಅಲ್ಲಿರೋ ದೊಡ್ಡ ಬಾವಿ. ಸೊ ಅಲ್ಲಿ ಕೆಲಸದವ್ರು ಬಂದಿದ್ದಾರೆ, ಕೆಲಸ ಎಲ್ಲ ಮಾಡ್ತಾಯಿದ್ರು. ನಾಚಿಕೆ ಮುಳ್ಳಿನ ಗಿಡ ಮತ್ತು ದೊಡ್ಡ ದೊಡ್ಡ ಗಿಡಗಳನ್ನು ಚೊಕ್ಕ ಮಾಡೋದು. ಇದು ಮಷಿನ್ ಮನೆ ನೋಡಿ. ಗಿಡಕ್ಕೆ ಸರಿಯಾಗಿ ಗೊಬ್ಬರ ನೀರು ಬಿದ್ದಿದ್ದ ಗಿಡ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ. ಸೊ ಇದೇ ಮರದ ಎಳ್ನೀರನ್ನು ಕೊಯ್ಕೊಂಡು ನಮ್ಮ ಮನೆಯವರು, ಮಗ ಮತ್ತು ನಾನು ಕುಡಿದು ಬಂದ್ವಿ. ಇವತ್ತು ಸಂಡೇ ಅಲ್ವಾ, ಮಗನಿಗೂ ರಜಾ, ಮನೆಯವ್ರಿಗೂ ರಜಾ. ಹಾಗಾಗಿ ತೋಟಕ್ಕೆ ಬಂದು ವಿಸಿಟ್ ನೋಡಿ. ಮಳೆ ಬಂದಿರೋದ್ರಿಂದ ಬಾವಿ ಎಷ್ಟು ಚೆನ್ನಾಗಿ ತುಂಬಿದೆ. ಬಾವಿಯನ್ನು ಕಟ್ಟಿಸೋ ತಯಾರಿಯಲ್ಲಿದ್ದರು. ಅದು ಕುಸಿದು ಬಿದ್ದಿದ್ದರಿಂದ ಹಾಗೆ ಬಿಟ್ಟರು. ಸೊ 6 ತಿಂಗಳಾಯಿತು ಬಾಳೆ ಗಿಡ ಎಲ್ಲ ನೆಟ್ಟು. ಈಗ ಒಂದೊಂದಾಗಿ ಕೊನೆ ಬರ್ತಾ ಇದೆ. ಅವೆಲ್ಲ ಮಂಗನ ಪಾದಗಳು. ಇಲ್ಲಿ ನೋಡಿ, ನಾಚಿಕೆ ಮುಳ್ಳಿನ ಗುಡ್ಡಿ ಎಷ್ಟು ಕಿತ್ತು ಹಾಕಿದ್ದಾರೆ. ನನ್ನ ಮಗನಿಗೆ ಮಣ್ಣು ನೀರು ಎದ್ದು ಬಿಟ್ಟರೆ ಸಾಕಾಯಿತು. ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಹಾಗೆ. ಮಣ್ಣು ನೀರು ಸಿಕ್ಕರೆ ಯಾವ ಹೋಮ್ವರ್ಕು ಬೇಡ, ಊಟ ತಿಂಡಿ ಯಾವುದು ಬೇಡ, ಹಾಗೆ ಆಟ ಆಡ್ಕೊಂಡು ಆರಾಮಿತ್ತು ಬಿಡ್ತಾರೆ ನೋಡಿ. ಇದು ಪೇರ್ಲೆ ಗಿಡ, ಸಖತ್ತು ಸ್ವೀಟ್ ಆಗಿರ್ತಕ್ಕಂಥದ್ದು. ಸುಮಾರು ದೊಡ್ಡ ಪೇರ್ಲೆಕಾಯಿ ಆಗಿತ್ತು. ಇನ್ನು ಸ್ವಲ್ಪ ಮಾತ್ರ ಬೆಳೆದಿರೋದು. ಮತ್ತು ಈಗ ಹೊಸದಾಗಿ ಏನು ಮಾಡಿದ್ದೀವಿ ಅಂದರೆ, ಗಂಧದ ಗಿಡಗಳನ್ನು, ಬೇರೆ ಬೇರೆ ಗೇರು ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ತೋಟದಲ್ಲಿ ಹಾಕ್ತಾ ಇದ್ದಾರೆ ಮಧ್ಯ ಮಧ್ಯದಲ್ಲಿ ನೋಡಿ. ಅಡಿಕೆ ಫಲ ಬರಲಿಕ್ಕೆ ಇನ್ನೂ ಏನಿಲ್ಲ ಅಂದರೂ 4 ವರ್ಷ ಬೇಕು. ನೆಟ್ಟ ಮೇಲೆ ಸುಮಾರು 4 ರಿಂದ 5 ವರ್ಷ ಸರಿಯಾಗಿ ಮಣ್ಣು ಗೊಬ್ಬರ ಕೊಟ್ಟರು. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಕಾಯಿ ಗಾಳಿಗೆ ಬಿದ್ದಿತ್ತು. ಇನ್ನು ಇಲ್ಲಿ ಸೌತೆ ಬಳ್ಳಿ ಮತ್ತು ಮೊಗೆ ಬಳ್ಳಿಯನ್ನು ತೋಟದ ಮಧ್ಯದಲ್ಲಿ ಒಂದು ಕಡೆ ಹಾಕಿದ್ದು. ಇನ್ನೂ ಹೂವು ಅದು ಏನು ಬಂದಿಲ್ಲ. ಮಳೆ ಹೆಚ್ಚಾದಿದೆ, ಕೊಳಿತಾ ಇದ್ದು. ನೋಡಬೇಕು ಬಿಡ್ತದೋ ಇಲ್ಲೋ ಹೇಳಿ. 6 ತಿಂಗಳಿಗೆ ಬಾಳೆ ಗಿಡ, ದೊಡ್ಡ ದೊಡ್ಡ ಬಾಳೆ ಗಿಡ ನೆಟ್ಟಿದ್ದೆಲ್ಲ ಸುಮಾರು ಒಂದು 5-6 ಕೊನೆ ಬಂದಿದೆ 2 ಪಟ್ಟಿಯಲ್ಲಿ ನೋಡಿ. ಇದು ಬೇಸಿಗೆಯಲ್ಲಿ ಹಾಕಿದ ಬೀಜ. ಈಗ ಮಳೆ ಜಾಸ್ತಿನೇ ನಮ್ಮ ಕರಾವಳಿಯಲ್ಲಿ, ಹಾಗಾಗಿ ಅಲ್ಲಲ್ಲೇ ನೀರು ನಿಂತಿದೆ ತೋಟದ ಮಧ್ಯೆ ನೋಡಿ. ಅಡಿಕೆ ಸಸಿ ಇದು ಸಣ್ಣದೆ ಒಂದು ಕಡೆ. ಇಲ್ಲಿ ಬಾಳೆ ಮಾತ್ರ ತುಂಬ ಜಾಸ್ತಿ ಬಿಸಿಲು ಬಡಿಯುತ್ತಲ್ಲಿ, ಹಾಗಾಗಿ ಬಾಳೆ ಎಲೆ ಎಲ್ಲ ಸಿಕ್ಕಾಬಟ್ಟಿ ಬ್ಲ್ಯಾಕ್, ಒಂಥರ ಕಪ್ಪು ಕಲರಾಗಿ ಬರ್ತಾಯಿದೆ. ಸುಮಾರು ಲಿಂಬು, ಗಂಧ, ತೇಗ ಮತ್ತು ಕ್ಯಾಶು, ಗೇರು ಗಿಡ ಅದೆಲ್ಲವನ್ನು ಕೂಡ ನೆಡ್ತಾ ಇದ್ದ ತೋಟದ ಮಧ್ಯೆ. ಇದಿಷ್ಟು ನಮ್ಮ ಫಾರ್ಮು. ಸುಮಾರು 4.5 ಎಕರೆ ಮೇಲಿದೆ. ಅಷ್ಟು ಜಾಗದಲ್ಲೂ ನಾವು ಅಡಿಕೆಯನ್ನು ಹಾಕಿಲ್ಲ. ನೆಲ್ಲಿಕಾಯಿ ಗಿಡ, ಬೆಟ್ಟದ ನೆಲ್ಲಿಕಾಯಿದು ಸ್ವಲ್ಪ ಕಸಿ ಗಿಡಗಳನ್ನು ಕಮರ್ಷಿಯಲ್ ಪರ್ಪಸ್ ಹಾಕಬೇಕು ಅಂತಿದೆ. ನೋಡಬೇಕು ನಮ್ಮ ಮನೆಯವರು ಎಂತ ಮಾಡ್ತಾರೆ ಹೇಳಿ ನೋಡಿ. ಇಷ್ಟು ಕಷ್ಟಪಟ್ಟರೆ ಅಲ್ವಾ ಸುಖ ಸಿಗೋದು. ಸೊ ಈಗ ಸುಮಾರು 6-7 ತಿಂಗಳಿಂದ ಕಂಟಿನ್ಯೂಯಸ್ ಆಗಿ JCB ವರ್ಕು ಮತ್ತು ಬೇರೆ ಕೆಲಸದವ್ರದ್ದು ಕೆಲಸ ನಡೀತಾನೆ ಇದೆ. ಇದಕ್ಕೆ ಸಿಕ್ಕಾಪಟ್ಟಿ ದುಡ್ಡನ್ನು ಸುರಿದಿದ್ದಾರೆ. ಸೊ ನೆಕ್ಸ್ಟ್ ಇದ್ರ ಫಲ ಹೇಗೆ ಬರುತ್ತೆ ಅನ್ನೋದನ್ನು ನೋಡಬೇಕು ನೋಡಿ. ಎಲ್ಲ ಗುಡ್ಡ ಇತ್ತು, ಎತ್ತರ. JCBಯಿಂದ ಲೆವೆಲನ್ನು ಮಾಡಿಕೊಂಡು ಏನು ಮಾಡಿದ್ದಾರೆ ಅಂದರೆ ತೋಟ ಮಾಡ್ತಾಯಿದ್ದಾರೆ. ಸೊ ಮೇಲೆ ಗುಡ್ಡದ ಮೇಲಿಂದ ದರೆ ಇದೆ, ಒಂದು ಗುಹೆ ಥರ. ಅಲ್ಲಿಂದ ಏನಾಗುತ್ತೆ ಅಂದರೆ ನೀರು ಹರಿದು ಬಂದುಬಿಡುತ್ತೆ. ಸೊ ಹಾಗಾಗಿ ಅಲ್ಲೇ ನೀರು ಹೋಗಲಿಕ್ಕೆ ದಾರಿಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನೀರೇನೋ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ. ಸೊ ಅಡಿಕೆ ಗಿಡ ಇನ್ಮೇಲೆ ಏನಾಗಬೇಕು ಅಂದರೆ ಬೆಳಿಬೋದು. ಇದು ಅಲ್ಲಿರೋ ಚಿಕ್ಕ ಮನೆ. ಯಾವ ಗಿಡ ಹಾಕಬೇಕು ನಿಮ್ಗೆ ಐಡಿಯಾ ಇದೆ?